ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ನಾನು ಇವತ್ತಿರೋದು ಬೋಂದೇಲ್ ಚರ್ಚ್ ಹತ್ರ. ಇವತ್ತುಂಟಲ್ವಾ, ಇಲ್ಲಿ ನಮ್ಮ ಬೋಂದೇಲ್ ಚರ್ಚಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಉಂಟು. ಕಾರ್ಯಕ್ರಮ ಅಂದರೆ ನಮ್ಮ ಹೊಸ ಬೋಂದೇಲ್ ಚರ್ಚ್ ಕಟ್ಟು ಇವತ್ತಿಗೆ 1 ವರ್ಷ ಆಗಿದೆ. ಸೊ ಇದರ ವಾರ್ಷಿಕೋತ್ಸವ ಮತ್ತು ನಮ್ಮ ಕೆಲವು ಮಕ್ಕಳ ಕನ್ಫರ್ಮೇಷನ್ ಕೂಡ ಇದೆ. ಕನ್ಫರ್ಮೇಷನ್ ಅಂದರೆ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಲ್ಲರಿಗೂ ಸಿಗುವಂಥ ಒಂದು ದೀಕ್ಷೆ ಕನ್ಫರ್ಮೇಷನ್. ಫ್ರೆಂಡ್ಸ್ ಬನ್ನಿ, ನಮ್ಮ ಬೋಂದೇಲ್ ಹೊಸ ಚರ್ಚಿನ ವಾರ್ಷಿಕೋತ್ಸವ ಹೇಗಾಯಿತು ಎಲ್ಲ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಜಸ್ಟ್ ಪೂಜೆ ಆಗಿದೆ, ಈಗ ಹೊರಗಡೆ ಸಭಾ ಕಾರ್ಯಕ್ರಮ ಆಗ್ತಾ ಉಂಟು. ಆಯಿತಾ, ಬನ್ನಿ. ಇದು ಸೆಂಟ್ ಲಾರೆನ್ಸ್ ಅವರಿಗೆ ಅರ್ಪಿಸಿದಂಥ ಒಂದು ಚರ್ಚ್. ಫ್ರೆಂಡ್ಸ್, ಈ ಬೋಂದೇಲ್ ಚರ್ಚ್ ನಮ್ಮ ಮಂಗಳೂರಿನ ಅತಿ ದೊಡ್ಡ ಚರ್ಚ್ ಹಾಗೂ ಅತಿ ಸುಂದರ ಚರ್ಚ್. ಈ ವಾರ್ಷಿಕೋತ್ಸವಕ್ಕೆ ನಮ್ಮ ಚಿಕ್ಕಮಗಳೂರಿಂದ ಬಿಷಪ್ ಅವರು ಬಂದಿದ್ರು. ಮತ್ತು ಈ ಕನ್ಫರ್ಮೇಷನ್ ಇದ್ದರೆ ಅದು ಬಿಷಪ್ ಅವರು ಕೊಡುವಂಥ ಒಂದು ದೀಕ್ಷೆ. ನೋಡಿ, ಈಗ ಪೂಜೆಯಾಗಿ ಸಭಾ ಕಾರ್ಯಕ್ರಮ ಆಗ್ತಾ ಉಂಟು. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಮ ಬೋಂದೇಲ್ ಚರ್ಚಿನ ಒಳಗಡೆ ಹೋಗಿ ಬರುವ. ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಬರೋಬ್ಬರಿ 1 ವರ್ಷ ಹಿಂದೆ ಈ ಚರ್ಚ್ ಉದ್ಘಾಟನೆಗೊಂಡಾಗ ಉಂಟಲ್ವಾ, ನಾನು ಇದರ ಕಂಪ್ಲೀಟ್ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೇನೆ. ನೋಡಿ, ತುಂಬ ವ್ಯೂಸ್ ಕೂಡ ಹೋಗಿದೆ. ನಿಮಗೆ ಇದರ ಕಂಪ್ಲೀಟ್ ವಿಡಿಯೋ ಬೇಕಾದರೆ ದಯವಿಟ್ಟು ಹೋಗಿ ನೋಡಿ. ಹಾಗೆ ಫ್ರೆಂಡ್ಸ್, ಈಗ ಬಂದಾಗ ಪುನಃ ನಿಮಗೆ ತೋರಿಸುವಂಥ ನೋಡಿ, ಇದು ಮಂಗಳೂರಿನ ಅತಿ ದೊಡ್ಡ ಮತ್ತು ಬ್ಯೂಟಿಫುಲ್ ಚರ್ಚ್ಗಳದೊಂದು. ನೋಡಿ, ಇದರ ಆಲ್ಟರ್ ಉಂಟಲ್ವಾ, ಸೂಪರ್ ಆಯಿತಾ, ಬ್ಯೂಟಿಫುಲ್. ಫ್ರೆಂಡ್ಸ್ ನೋಡಿ, ಸರಿಸುಮಾರು 2000ಕ್ಕಿಂತ ಹೆಚ್ಚು ಜನ ಒಮ್ಮೆಲೆ ಪೂಜೆಗೆ ಕುಳಿತುಕೊಳ್ಳುವಂಥ ಆಸನದ ವ್ಯವಸ್ಥೆ ಇದೆ ಇಲ್ಲಿ. ನೋಡಿ, ಕೆಳಗಡೆ ಮತ್ತು ಮೇಲ್ಗಡೆ ತುಂಬ ವಿಶಾಲವಾದ ಚರ್ಚ್. ನೋಡಿ, ಇದರ ಇಂಟೀರಿಯರ್ ಡಿಸೈನ್, ಒಳಗಡೆ ವಿನ್ಯಾಸ, ಇದು ಕಂಪ್ಲೀಟ್ ಆಗಿ ಟೀಕ್ ವುಡ್ಡಿಂದ ಮಾಡಿರುವಂಥದ್ದು, ಸಾಗವಾನಿ ಮರದಿಂದ. ನೋಡಿ, ಮೇಲ್ಗಡೆ ಸೀಲಿಂಗ್, ದೊಡ್ಡ ಫ್ಯಾನ್ಗಳು, ತುಂಬ ಬ್ಯೂಟಿಫುಲ್ ಚರ್ಚ್ ಆಯಿತಾ. ಈಗ ಇದು ಮಂಗಳೂರಿನ ಅತಿ ದೊಡ್ಡ ಚರ್ಚ್ ಹಾಗೂ ಅತಿ ಬ್ಯೂಟಿಫುಲ್ ಸುಂದರ ಚರ್ಚ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವು ಸಹ ಪ್ರೇಯರ್ ಮಾಡಿ ಹೊರಗಡೆ ಬಂದಿದ್ದು. ನೋಡಿ, ಇಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಉಂಟು. ಹೀಗೆ ಉಂಟಲ್ವಾ, ನಮ್ಮ ಕನ್ಫರ್ಮೇಷನ್ ತಗೊಂಡಿರೋ ಮಕ್ಕಳಿಗೆ ನೋಡಿ ಒಂದು ಕರಪತ್ರ ಅಂತ ಇದ್ದಾರೆ, ಕನ್ಫರ್ಮೇಷನ್ ಲೆಟರ್. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಫ್ರೆಂಡ್ಸ್ ನೋಡಿ, ಈಗ ಕನ್ಫರ್ಮೇಷನ್ ತಗೊಂಡಿರೋ ಮಕ್ಕಳು ಶಾಂತಿಯ ಸಂಕೇತವಾಗಿ ಈ ಬಲೂನ್ಗಳನ್ನು ಮೇಲ್ಗಡೆ ಬಿಡ್ತಾರೆ. ಹಾಗೂ ನಮ್ಮ ಬಿಷಪ್ ಅವರು ಶಾಂತಿಯ ಸಂಕೇತವಾದ ನೋಡಿ ಪಾರಿವಾಳವನ್ನು ಬಿಡ್ತಿದ್ದಾರೆ. ಆಯಿತಾ, ನೋಡಿ, ವಾವ್. ಫ್ರೆಂಡ್ಸ್ ನೋಡಿ, ಈ ಪಾರಿವಾಳ ಉಂಟಲ್ವಾ, ಎಲ್ಲೂ ಹೋಗೋದು ನೋಡಿ, ಅಲ್ಲಿ ಕುತ್ಕೊಂಡಿದೆ ನೋಡಿ, ಕಾಣ್ತಾ ಉಂಟಲ್ವಾ. ಫ್ರೆಂಡ್ಸ್, ಈಗ ಈ ಚರ್ಚ್ ಕಟ್ಟಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನೋಡಿ, ಈ ಚರ್ಚ್ ಕಟ್ಟಲಿಕ್ಕೆ ತುಂಬ ಜನ ಸಹಾಯ ಮಾಡಿದ್ದಾರೆ. ನೋಡಿ, ಅದರಲ್ಲೂ ಕೂಡ ಉಂಟಲ್ಲ ಫ್ರೆಂಡ್ಸ್, ಕೆಲವರು 50 ಲ್ಯಾಕ್, 50 ಲಕ್ಷ, 25 ಲಕ್ಷ, 10 ಲಕ್ಷಗಳನ್ನೆಲ್ಲ ಕೊಟ್ಟಿದ್ದಾರೆ. ನೋಡಿ, ಇವರಿಗೆ ಉಂಟಲ್ಲ ಫ್ರೆಂಡ್ಸ್, ದೇವರು ನಿಜವಾಗ್ಲೂ ಹರಿಸ್ತಾರೆ. ಯಾಕಂದರೆ ಈ ಚರ್ಚ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ.
ಫ್ರೆಂಡ್ಸ್, ಇಲ್ಲಿ ಸಭಾ ಕಾರ್ಯಕ್ರಮ ಆದ ನಂತರ ಬಂದ ಎಲ್ಲರಿಗೂ ಉಂಟಲ್ಲ ಫ್ರೆಂಡ್ಸ್, ಇಲ್ಲಿ ಊಟ ಇತ್ತು ನೋಡಿ. ನಾನು ಸಹ ಊಟಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀನಿ, ಆಯಿತಾ. ಬನ್ನಿ, ಸೊ ಪ್ಲೇಟ್ ತಗೊಂಡು ಒಳ್ಳೆ ಊಟ ಮಾಡುವ. ಸಿಂಪಲ್ ಊಟ ನೋಡಿ. ಫ್ರೆಂಡ್ಸ್ ನೋಡಿ, ಊಟಕ್ಕೆ ಚಿಕನ್ ಗ್ರೀನ್ ಮಸಾಲ, ಅದಕ್ಕೆ ಪಾವ್, ಬಾಯ್ಲ್ಡ್ ರೈಸ್, ದಾಲ್ ಮತ್ತು ಪೋರ್ಕ್ ಚಿಲ್ಲಿ ಮತ್ತು ಒಂದು ಕಡಲೆಯ ಒಂದು ಪಲ್ಯ ನೋಡಿ. ಸೂಪರ್ ಸಿಂಪಲ್ ಊಟ, ಆಯಿತಾ. ಸೂಪರ್ ಆಯಿತು ಊಟ. ಫ್ರೆಂಡ್ಸ್, ಊಟ ಆದ ನಂತರ ನೋಡಿ ಡೆಸರ್ಟ್ ಅಮೂಲ್ ಅವರ ಐಸ್ ಕ್ರೀಮ್, ಎಲ್ಲರಿಗೂ ಸಹ ಅಮೂಲ್ ಕೋನ್. ಫ್ರೆಂಡ್ಸ್, ನಾವು ಐಸ್ ಕ್ರೀಮ್ ತಿಂದ ಮೇಲೆ ಉಂಟಲ್ವಾ ನೋಡಿ, ಸ್ವಲ್ಪ ಹೊತ್ತಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ವರ್ಷ ಉಂಟಲ್ಲ ಫ್ರೆಂಡ್ಸ್, ಇಡೀ ವರ್ಷ ಮಳೆನೇ ಅಂತ ಮಳೆ ಮುಗಿಲಿಕ್ಕಿಲ್ಲ ನೋಡಿ. ಫ್ರೆಂಡ್ಸ್, ನಾವು ಹಾಗೆ ಊಟ ಮಾಡಿ ಮನೆಗೆ ಬಂದಿದ್ದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.